ವೆಲ್ಕಮ್ ಟು ಮೈ ಚಾನಲ್. ಇದು ನನ್ನ ಫಸ್ಟ್ ಫ್ಲೈಟ್ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ ಹೇಳಿ ನಾನು ರೆಕಾರ್ಡ್ ಮಾಡಿಬಿಟ್ಟು ತೋರಿಸ್ತೀನಿ. ಇವಾಗ ನಾವು ಚೆಕಿಂಗಲ್ಲಿ ಇದ್ದೀವಿ. ಭರಮ್, ಗಿವ್ ಸಮ್ ಕಂಟೆಂಟ್ ನೋ. ಕನ್ಫರ್ಮೇಷನ್ ಅದರಲ್ಲಿ ಇದು ಮಾಡು. Yeah, actually. Bye. ಎಂಟರ್ ಆಗ್ತಾ ಇದ್ದೀವಿ. ಫಸ್ಟ್ ಟೈಮ್ ಏನೋ ಒಂಥರ ಚೆನ್ನಾಗಿದೆ ಗೈಸ್. ದಿಸ್ ಇಸ್ ಹೌ ಏರ್ಪೋರ್ಟ್ ಲುಕ್ ಫ್ರಮ್ ಇನ್ಸೈಡ್. ಹಿಂಗಿರುತ್ತೆ. ಫಸ್ಟ್ ಟೈಮ್ ಬಂದಿದ್ದೀನಿ, ಖುಷಿ ಆಗ್ತಿದೆ. ಬುಕ್ ಮಾಡ್ಕೊಂಡಿರೋ ಫ್ಲೈಟ್ ಬಂದುಬಿಟ್ಟು ಏರ್ ಇಂಡಿಯಾ. ಸೊ ಇವಾಗ ನಾವು ಏರ್ ಇಂಡಿಯಾ ಲೈನಲ್ಲಿ ಲಗೇಜ್ನ ಕೊಡೋಕ್ಕೆ ಹೋಗ್ತಿದ್ದೀವಿ, ಬೋರ್ಡಿಂಗ್ ಪಾಸ್ ತೊಗೊಳಕ್ಕೆ. ಸೊ ನೋಡೋಣ ಹೆಂಗಿರುತ್ತೆ ಏನು ಅಂತೇಳಿ. ಸೊ ಇವಾಗ ಇಮಿಗ್ರೇಷನ್ ಎಲ್ಲ ಆಯಿತು ಆ್ಯಂಡ್ ವಿ ಗಾಟ್ ಆರ್ ಬೋರ್ಡಿಂಗ್ ಪಾಸ್ ಆಲ್ಸೋ. ಸೊ ಇವಾಗ ಲಾಂಜ್ಗೆ ಹೋಗೋಣ ಅಂತ ಅಂದ್ಕೊತಾ ಇದ್ದೀವಿ. ನೋಡೋಣ, ಆಲ್ರೆಡಿ ಇನ್ನೊಂದು 20 ಮಿನಿಟ್ಸ್ ಇದೆ ಅಷ್ಟೇ. ಸೊ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಆ್ಯಂಡ್ ಗೈಸ್ ಎಲ್ಲ ಸ್ಟೋರ್ಸು ಇದೆ, ಡಿಯೋರ್ ಎಲ್ಲದೂ ಇದೆ. ಸೊ ಇವಾಗ ನೋಡೋಣ, ಗೋಯಿಂಗ್. ಅಲ್ಲಿ ಹೆಂಗಿರುತ್ತೆ ಏನಂತ ತೋರಿಸ್ತೀನಿ. ಆ್ಯಂಡ್ ಹಾಯ್. ಸೊ ಫ್ರಮ್ ಮುಂಬೈ ಟು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಐ ಗೆಸ್ ಟರ್ಮಿನಲ್ 2ಗೆ ಬರ್ತೀವಿ ನಾವು, ಬಿಕಾಸ್ ನಾವು ಇಲ್ಲಿ ಟರ್ಮಿನಲ್ 2 ಇಂದನೇ ಹತ್ತಿದ್ದು ಮುಂಬೈದು. ಸೊ ನನಗನ್ಸಿರೋ ಪ್ರಕಾರ ಟರ್ಮಿನಲ್ 2ಗೆ ಹೋಗ್ತೀವಿ. ನೋಡೋಣ. ಗೊತ್ತಿಲ್ಲ. ಆಲ್ಮೋಸ್ಟ್ ಎಲ್ಲ ಹೋಗ್ಬಿಟ್ಟಿದೆ. ಇವಾಗ ಫ್ಲೈಟ್ಸ್ ಎಲ್ಲ ನಿಂತಿದೆ. ಸೊ ನಾವು ಫ್ಲೈಟ್ ಹತ್ರ ಹೋಗ್ತಾ ಇದ್ದೀವಿ. ಸೊ ಚೆಕಿಂಗ್ ಎಲ್ಲ ಆಯಿತು. सुरक्षा निर्देशों पर ध्यान दें. Namaste, Sajjan, as we take you to the safety instructions of this aircraft. Please note the location of safety equipment. सीट बेल्ट खोलने के लिए फ्लैप उठाएं और सिरों को अलग करें. कैबिन में हवा का दबाव कम होने पर ऊपर वाले पैनल से ऑक्सीजन मास्क अपने आप नीचे आ जाएंगे. ऑक्सीजन मास्क को अपनी ओर खींचें, नाक और मुंह पर लगाएं और सामान्य रूप से सांस लेते रहें. अपना मास्क लगाने के बाद अपने सहयात्रियों की मदद करें. इस विमान में 8 आपातकालीन निकास हैं. 2 द्वार सामने, 2 द्वार पीछे, 2 द्वार बीच में और विंग्स के ऊपर 2 खिड़कियां. इन्हें निकास संकेतों से पहचान.
ಟಿಕೆಟಲ್ಲಿ ಫುಡ್ ಇನ್ಕ್ಲೂಡ್ ಆಗಿತ್ತು. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕೊಟ್ಟಿದ್ದರು ನಮಗೆ. ಅದರಲ್ಲಿ ಒಂದು ಯೋಗರ್ಟು, ಅದ್ರ ಜೊತೆಗೆ ಒಂದು ಬನ್ ಆ್ಯಂಡ್ ಬಟರ್ ಕೊಟ್ಟಿದ್ದರು. ಮತ್ತು ಮೀಲ್ ಬಾಕ್ಸ್ ಒಳಗಡೆ ಒಂದು ಆಮ್ಲೆಟ್ಟು ಆ್ಯಂಡ್ ಪೊಟ್ಯಾಟೊ ವೆಜ್ಜಸ್ಸು, ಒಂದು ಸ್ವಲ್ಪ ಸಾಟೆಡ್ ವೆಜಿಟೇಬಲ್ಸ್ ಇತ್ತು. ನಾನು ನಾನ್ ವೆಜ್ ತೊಗೊಂಡಿದ್ದೆ, ಸೊ ನನಗೆ ಈ ಪ್ಲ್ಯಾಟರ್ ಸಿಕ್ಕಿತ್ತು. ಆಲ್ಮೋಸ್ಟ್ ನಾವು ಲ್ಯಾಂಡ್ ಆಗ್ತಾ ಇದ್ವಿ. ಆವಾಗ ಐ ಗೆಸ್ ಬೆಂಗಳೂರಲ್ಲಿ ಸ್ವಲ್ಪ ಮಳೆ ಬರ್ತಾ ಇತ್ತು ಅಂದ್ಕೊತೀನಿ. ಹಿಂದಿನ ದಿನ ಸ್ವಲ್ಪ ಕ್ಲೌಡಿ ಆಗಿತ್ತು ವೆದರ್ ಎಲ್ಲ. ಫೈನಲಿ ನಮ್ಮ ಬೆಂಗಳೂರಿಗೆ ಲ್ಯಾಂಡ್ ಆದೆ. 25 ಮಿನಿಟ್ಸ್ ಬೇಗ ಬಂದುಬಿಟ್ಟಿದ್ದೀವಿ. 7:55 ಬರಬೇಕಿತ್ತು, 7:20 ಏನೋ ಬಂದಿದ್ದೀವಿ. ಸೊ ಲಗೇಜ್ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಮನೆ ಹೋಗೋಣ. ಆ್ಯಂಡ್ ಐ ನೀಡ್ ಟು ಗೋ ಟು ಆಫೀಸ್ ಆ್ಯಸ್ ವೆಲ್. ಲೆಟ್ಸ್ ಸಿ ಏನೆಲ್ಲ ಆಗುತ್ತೆ ಅಂತ. ಇನ್ನೂ ನಾವು ಲಗೇಜ್ ಕಲೆಕ್ಟ್ ಮಾಡಿಲ್ಲ. ಸೊ ಲಗೇಜ್ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ವಿಲ್ ಜಸ್ಟ್ ಲೀವ್. ನೋಡಬೇಕು ಕ್ಯಾಬಲ್ಲಿ ಹೋಗೋಕ್ಕಾಗುತ್ತಾ, ಬಸ್ಸಲ್ಲಿ ಹೋಗ್ತೀನ ಅಂತ ಹೇಳಿ ಇನ್ನೂ ಏನೂ ಡಿಸೈಡ್ ಮಾಡಿಲ್ಲ. ನಮ್ಮ ಬ್ಯಾಂಗ್ಳೂರ್ ಏರ್ಪೋರ್ಟ್ ನೋಡಿ ಎಷ್ಟು ಚೆನ್ನಾಗಿದೆ. ಲಿಟ್ರಲಿ ಟರ್ಮಿನಲ್ 2 ಅಂತೂ ತುಂಬ ಚೆನ್ನಾಗಿದೆ. ಡೂ ವಿಸಿಟ್. ಲೈಫಲ್ಲಿ ಒನ್ ಟೈಮ್ ಅದು ಟರ್ಮಿನಲ್ 2 ಟ್ರಾವೆಲ್ ಮಾಡಿದ್ದೆ. ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಬ್ಯೂಟಿಫುಲ್. ನೋಡಿ, you can see I'll add on the clips. So ತುಂಬ ಬ್ಯೂಟಿಫುಲ್ ಆಗಿದೆ. ಎಲ್ಲ ಇಸ್ಕೊಂಡು ಲಗೇಜ್ ಎಲ್ಲ ಕ್ಯಾರಿ ಮಾಡ್ಕೊಂಡು ಬಂದ್ವಿ. ಇವಾಗ ಕ್ಯಾಬಲ್ಲಿ ಹೋಗಬೇಕು ಅಂತ ಕ್ಯಾಬ್ ಬುಕ್ ಮಾಡಿದ್ದೀವಿ. ಸೊ ಇವಾಗ ಕ್ಯಾಬಲ್ಲಿ ಹೋಗ್ತೀವಿ. ಆಫೀಸ್ ಇದೆ, ಆಫೀಸ್ಗೆ ಹೋಗಬೇಕು. ಕ್ಯಾಬ್ ಎಷ್ಟೊತ್ತಿಗೆ ಬರುತ್ತೆ ಗೊತ್ತಿಲ್ಲ. ಐ ಗೆಸ್ 11:30 ಹಂಗೆ ಬರ್ಬೋದು. ಫಸ್ಟಲ್ಲಿ ನಾನು ಮನೆಗೆ ರೀಚ್ ಆಗಿ ಫ್ರೆಶ್ ಅಪ್ ಆಗಿ ಸ್ವಲ್ಪ ಬಟ್ಟೆ ಎಲ್ಲ ಒಣಗಿಸಿ ಆಫೀಸ್ಗೆ ಹೋಗಬೇಕು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್.